ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Okay, everyone is ready? Devre, we'll start off with 3 Omkaras. Om 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 Sahana Bhavatu Sahanau Bhunattu सह वीर्यं करवावहै तेजस्वी नावधीतमस्तु मा विद्वेषावहै. ओम शांति शांति शांति. Release both the hands please and namaste. Okay, ಎಲ್ಲರಿಗೂ ನಮಸ್ಕಾರ. ಎಲ್ಲರದು ಊಟ ಆಯ್ತಾ? Okay, you're not yet connected, sir. Okay, we'll start from sleep management is what we said we'll be taking up today. So sleep management. So we have 5 different minds: conscious mind, unconscious mind, subconscious mind, higher conscious mind, and superconscious mind. So these are the 5 minds that we possess. So ಇಲ್ಲಿ 5 ಮನಸ್ಸುಗಳು ಅಥವಾ 5 minds. So conscious mind ಅಂದರೆ ಜಾಗೃತ ಸ್ಥಿತಿ. So conscious mind is ಜಾಗೃತ. Unconscious mind, what happens to this unconscious mind ಅಂದರೆ ನಿದ್ದೆ ಮತ್ತೆ ಜಾಗೃತ ಸ್ಥಿತಿಯಲ್ಲಿದ್ದಾಗ, so just about to go into sleep, so that state is called as subconscious mind. Okay, subconscious mind. Now the next one is unconscious mind, when we are deeply in sleep. So at that time ಸುಷುಪ್ತಿ ಅವಸ್ಥೆಯಲ್ಲಿ ಎಲ್ಲಿ ಕನಸುಗಳು ಬೀಳುವುದೇ ಇಲ್ಲ. ಸೊ ಸಂಪೂರ್ಣವಾದ ಒಳ್ಳೆ ಗಾಢವಾದ ನಿದ್ರೆ. ಸೊ ಶರೀರ ಮಲ್ಕೊಂಡಿರುತ್ತೆ ಹೌದು, ಬಟ್ ನಾಟ್ ದ ಸೋಲ್, ನಾಟ್ ದ ಮೈಂಡ್. ಸೊ ದಟ್ ಈಸ್ ದ ಅನ್ಕಾನ್ಶಿಯಸ್ ಸ್ಟೇಟ್ ಆರ್ ಅನ್ಕಾನ್ಶಿಯಸ್ ಲೆವೆಲ್, ಅನ್ಕಾನ್ಶಿಯಸ್ ಮೈಂಡ್. ಸೊ ಹೈಯರ್ ಕಾನ್ಶಿಯಸ್ ಮೈಂಡ್ ಇಸ್ ವೆನ್ ವಿ ಆರ್ having only elevated kind of thoughts. And superconscious mind means when we are deep in meditation athwa samadhi. So sometimes some refer this higher conscious mind as supraconscious mind, just below the superconsciousness. Okay, so these are the several minds. So now ಮಲ್ಕೊಳ್ಳೋದು, ನಿದ್ದೆ ಮಾಡೋದು. See, we switch over to different states of mind even in sleep. ಜಾಗೃತ ಅವಸ್ಥೆಯಲ್ಲಿ ಬರೀ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಆದರೆ ನಿದ್ದೆಯಲ್ಲಿ ಕಾನ್ಶಿಯಸ್ ಮೈಂಡ್, ಸಬ್ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್, ಸೊ ಈ ಮೂರು ವಿ ಆಕ್ಸೆಸ್. ಸೊ ಕಾನ್ಶಿಯಸ್ ಮೈಂಡ್ knowingly we access, subconscious mind yes, till you get it in your control, it is unconsciously you are accessing. ಸಬ್ಕಾನ್ಶಿಯಸ್ ಮೈಂಡ್ನ ಯಾವಾಗ ಉಪಯೋಗಿಸ್ತೀರಾ? ಈಗ ಉದಾಹರಣೆ ತಗೊಳ್ಳೋಣ, ನೀವೆಲ್ಲೋ ಒಂದು ಕಡೆ ಹ್ಯಾಬಿಚುವಲಿ ಹೋಗ್ತೀರಾ, ಯಾವುದೋ ಕ್ಲಾಸ್ಗೋ ಅಂಗಡಿಗೋ ಹೋಗ್ತೀರಾ.
ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಸಹ ನೀವು ನಿಮ್ಮ ಮನೆ ಕಡೆಗೆ ಬರಬಹುದು. ಸೊ ದ್ಯಾಟ್ ಈಸ್ ಸಬ್ಕಾನ್ಷಿಯಸ್ಲಿ ಯು ಆರ್ ಸ್ಟೆಪ್ಪಿಂಗ್ ಟುವರ್ಡ್ಸ್ ಯುವರ್ ಹೌಸ್, ಅಥವಾ ನಿಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀರಾ. ಈಗ ಅಡುಗೆ ಮಾಡುವಾಗ ನಿಮಗೆ ಎಷ್ಟು ಅಭ್ಯಾಸ ಇದೆ ರೈಸ್ ಮಾಡೋದು ಅಥವಾ ಟೀ ಮಾಡೋದು ಅಂದರೆ, ಸಬ್ಕಾನ್ಷಿಯಸ್ಲಿ ಯು ಓನ್ಲಿ ಲೈಕ್ ಏನಂತಾರೆ ಆಟೋಮೇಟೆಡ್ ರೋಬೋಟ್ ಥರ ಅನ್ನ ಎಲ್ಲಿಟ್ಟಿದ್ದೀನಿ ಅಥವಾ ರೈಸ್ ಎಲ್ಲಿಟ್ಟಿದ್ದೀನಿ, ಪಾತ್ರೆ ಎಲ್ಲಿಟ್ಟಿದ್ದೀನಿ, ನೀರು ಎಲ್ಲಿಟ್ಟಿದ್ದೀನಿ, ಸೊ ಎಲ್ಲ ನಿಮಗೆ ಸಬ್ಕಾನ್ಷಿಯಸ್ಲಿ ಗೊತ್ತಾಗುತ್ತೆ ಆ್ಯಂಡ್ ಯು ಜಸ್ಟ್ ಆಕ್ಸೆಸ್ ದೆಮ್ ಆ್ಯಂಡ್ ಯೂಸ್ ಇಟ್. ಸೊ ಇದು ಸಬ್ಕಾನ್ಷಿಯಸ್ ಆಗಿ ನಾವು ಅಥವಾ ಅರೆಚೇತನ ಮನಸ್ಸು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ದಿಸ್ subconscious mind is active in human beings up to about 92% ಅಂದರೆ 90ರಿಂದ 92% we are in subconscious level. Now this is coming to the thoughts. Okay, now ಸಂಕಲ್ಪಗಳ ಫ್ರೀಕ್ವೆನ್ಸಿಯನ್ನು ನಾವು ನೋಡೋಣ. Normally a human being creates about 20 to 30 thoughts a minute. Normal human being creates about 20 to 30 thoughts a minute. So that normal creation of thoughts is called as the beta state. Okay, now between 10 and 20 thoughts per minute is called as the alpha state. Now between 5 and 10 is called as a theta state. ಅಂದರೆ 5ರಿಂದ 10 ಸಂಕಲ್ಪ ಕ್ರಿಯೇಟ್ ಮಾಡೋದು 1 ನಿಮಿಷಕ್ಕೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಅ ಥೀಟಾ ಸ್ಟೇಟ್. 1 to 4 is ಡೆಲ್ಟಾ ಸ್ಟೇಟ್. 1ರಿಂದ 5 ಸಂಕಲ್ಪಗಳು 1 ನಿಮಿಷಕ್ಕೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ಡೆಲ್ಟಾ ಸ್ಟೇಟ್. ನೌ ದ ಬೀಟಾ ಸ್ಟೇಟ್ ಅಂದರೆ ಬಿಟ್ವೀನ್ 10 and 20 ಯಾವಾಗಲೂ ಅಲ್ಲಿ ಇರ್ತೀವಿ ನಾವು. ಸಾಧಾರಣವಾಗಿ ನಾರ್ಮಲ್ ಪರ್ಸನ್ ಅಷ್ಟು ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡ್ತಾರೆ. ಈ ಆಲ್ಫಾ ಸ್ಟೇಟ್ ಯಾವಾಗ ಬರುತ್ತೆ? ಸಾಧಾರಣ ಕನಸಲ್ಲಿ, ಅಥವಾ ವೆನ್ ಯು ಆರ್ ಇನ್ ಮೆಡಿಟೇಷನ್ ಆ್ಯಂಡ್ ಯು ರೀಚ್ ಥಾಟ್ ಲೆವೆಲ್ ಅಥವಾ ನಂಬರ್ ಆಫ್ ಥಾಟ್ಸ್ ಬಿಟ್ವೀನ್ 10 and 20. ಸೊ ದ್ಯಾಟ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ದ ಆಲ್ಫಾ ಸ್ಟೇಟ್. ಸೊ ಯುವರ್ ಬಾಡಿ ಗೆಟ್ಸ್ ಅಬ್ಸಲ್ಯೂಟ್ ರೆಸ್ಟ್. ನಿಮ್ಮ ಸಂಕಲ್ಪಗಳ ಕಡಿಮೆತನದಿಂದ ದೇಹಕ್ಕೆ ಸಂಪೂರ್ಣವಾದ ರೆಸ್ಟ್ ಸಿಗತ್ತೆ. ಸೊ ಕಮಿಂಗ್ ಆನ್ ಟು ದ ಥೀಟಾ ಸ್ಟೇಟ್ ಬಿಟ್ವೀನ್ 5 and 10, ಇದು ಡೀಪ್ ಸ್ಲೀಪಲ್ಲಿ. ಸೊ ಡೀಪ್ ಸ್ಲೀಪ್ ಅಥವಾ ಸುಷುಪ್ತಿಯಲ್ಲಿ. ಸೊ ಜಾಗ್ರತ್ ಈಸ್ ಕಾನ್ಷಿಯಸ್ ಸ್ಟೇಟ್, ಸ್ವಪ್ನ ಈಸ್ ಡ್ರೀಮ್ ಸ್ಟೇಟ್, ದಟ್ ಈಸ್ ಬಿಟ್ವೀನ್ 10 and 20. ಸುಷುಪ್ತಿ ಡೀಪ್ ಸ್ಲೀಪ್, ಥೀಟಾ ಸ್ಟೇಟ್. ಈ ಥೀಟಾ ಸ್ಟೇಟಲ್ಲಿ ನಾವು ಡೀಪ್ ಆಗಿ ಮಲ್ಕೊಂಡಿರ್ತೀವಿ. ಸೊ ದಿಸ್ ಥೀಟಾ ಸ್ಟೇಟಲ್ಲಿ ನಮ್ಮ ಶರೀರದ ಆರ್ಗನ್ಸ್ ದೇ ರಿವೈಟಲೈಸ್ ಅಥವಾ ವೈಟಾಲಿಟಿ. ರಿವೈಟಲಿಟಿ ಅಂದರೆ ಯೂನಿವರ್ಸಿಂದ ಶಕ್ತಿಯನ್ನು ತೆಗೆದುಕೊಂಡು ನಮ್ಮ ಶರೀರದಲ್ಲಿರ್ತಕ್ಕಂಥ ಆರ್ಗನ್ಸ್ಗಳು ಹೆಲ್ತಿಯಾಗಿರಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಡಾಕ್ಟರ್ಸ್ ಪುಟ್ ಯು ಟು ಸ್ಲೀಪ್ ವೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್. ಯಾಕೆಂದರೆ ನಿದ್ದೆಯಲ್ಲಿ ನಿಮ್ಮ ದೇಹ ರೀಕೂಪ್ ಆಗುತ್ತೆ ಬೇಗ. ಯುವರ್ ಬಾಡಿ ರೀಕೂಪ್ಸ್ ವೆರಿ ಫಾಸ್ಟ್ ಇನ್ ಸ್ಲೀಪ್. So this is about the number of thoughts per minute. Delta state you can reach only in higher meditations or the highest of meditations. So that is delta state. Now ಒಂದು ದಿನದಲ್ಲಿ ಈ ಡೆಲ್ಟಾ ಸ್ಟೇಟ್ ಅಲ್ಲಿ ಒಂದು ಸೀಕ್ರೆಟ್ ಇದೆ. ಇನ್ ದಿಸ್ ಡೆಲ್ಟಾ ಸ್ಟೇಟ್ In this delta state, I, the soul, gets the energy from the universe. ಆತ್ಮನಿಗೆ ಶಕ್ತಿ ಸಿಗೋದು ಯೂನಿವರ್ಸಿಂದ ಈ ಒಂದು ಡೆಲ್ಟಾ ಸ್ಟೇಟಲ್ಲಿ. ಡೆಲ್ಟಾ ಸ್ಟೇಟ್ ಅಂದರೆ 1ರಿಂದ 5 ಸಂಕಲ್ಪ. ಈಗ 1ರಿಂದ 5 ಸಂಕಲ್ಪ ಯಾವಾಗ ರೀಚ್ ಆಗುತ್ತೆ? ವೆರಿ ವೆರಿ ಡೀಪ್ ಸ್ಲೀಪ್. ಸೊ ವೆರಿ ಡೀಪ್ ಸ್ಲೀಪ್. ಸುಷುಪ್ತಿ, ಬಿಯಾಂಡ್ ಸುಷುಪ್ತಿ. ಓಕೆ, ಕೆಲವರು ಹೇಳ್ತಾರೆ
ಸಂಕಲ್ಪಗಳು ಎಷ್ಟಿರುತ್ತೆ ಅವಾಗ 1 to 5, 1ರಿಂದ 5 ಸಂಕಲ್ಪಗಳು ಮಾತ್ರ. ಸೊ ಯಾವಾಗ ನಾವು ಮಲ್ಕೊಂಡ್ರೆ ಒಳ್ಳೆಯದು ಇಸ್ ಅ ಕ್ವಶನ್. ಈಗ ನಮ್ಮ ಶರೀರ ರೀಕೂಪ್ ಯಾವಾಗ ಆಗತ್ತೆ ನೋಡೋಣ. ನಾನು ಹೇಳಿದೆ ನಿಮಗೆ ಶರೀರ ರೀಕೂಪ್ ಆಗೋದು ನಿಮ್ಮ ಟೀಟಾ ಸ್ಟೇಟಲ್ಲಿ, ಯಾವಾಗ ಸಂಕಲ್ಪಗಳು 5 to 9 ಅಥವಾ 5 to 10 ಇದ್ದಾಗ. ಆತ್ಮ ರೀಕೂಪ್ ಆಗೋದು ಅಥವಾ ಆತ್ಮಕ್ಕೆ ಶಕ್ತಿ ಸಿಗೋದು ಡೆಲ್ಟಾ ಸ್ಟೇಟಲ್ಲಿ. ಸೊ ಈ ಡೆಲ್ಟಾ ಸ್ಟೇಟಲ್ಲಿ ಮನುಷ್ಯ ಯಾವಾಗ ಹೋಗ್ತಾನೆ? ಒಬ್ಬ ಮನುಷ್ಯ 10 ಗಂಟೆಗೆ ಮಲ್ಕೊಂಡ್ರೆ, ಇಫ್ ಅ ಮ್ಯಾನ್ ಸ್ಲೀಪ್ಸ್ ಎಟ್ 10 o'clock, there are 3 sleep cycles only in a day. 10 ಗಂಟೆಗೆ ಮಲ್ಕೊಂಡ್ರೆ 10ರಿಂದ 12 ಒಂದು ಸ್ಲೀಪ್ ಸೈಕಲ್, 12ರಿಂದ 2 ಒಂದು ಸ್ಲೀಪ್ ಸೈಕಲ್, 2ರಿಂದ 4 ಒಂದು ಸ್ಲೀಪ್ ಸೈಕಲ್. ದೇರ್ ಆರ್ ಓನ್ಲಿ 3 ಸ್ಲೀಪ್ ಸೈಕಲ್ಸ್, ನೆನಪಿಟ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ನಿಮಗೆ ಸ್ಲೀಪ್ ಸೈಕಲ್ಗಳಿಲ್ಲ. 10 ಗಂಟೆಯಿಂದ 12 ಗಂಟೆ ಒಂದು ಸೈಕಲ್, 12ರಿಂದ 2 ಇನ್ನೊಂದು ಸೈಕಲ್, 2ರಿಂದ 4 ಇನ್ನೊಂದು ಸೈಕಲ್. 10ರಿಂದ 12 ನಿಮ್ಮ ಆತ್ಮ ಸುಷುಪ್ತಿ ಭಾವವನ್ನು ದಾಟಿ ಡೆಲ್ಟಾ ಸ್ಟೇಟಿಗೆ ಹೋಗೋದು ಕೇವಲ 20 ನಿಮಿಷಕ್ಕೆ ಮಾತ್ರ. 2 ಗಂಟೆಯಲ್ಲಿ ಕೇವಲ 20 ನಿಮಿಷ ಮಾತ್ರ. ನೆಕ್ಸ್ಟ್ ಓಕೆ, 12 ಗಂಟೆಯಿಂದ 2 ಗಂಟೆ ಅಲ್ಲೂ ಸಹ ನಿಮ್ಮ ನಿದ್ದೆ ಎಷ್ಟು ಡೀಪ್ ಆಗಿರುತ್ತೆ ಅಂದರೆ ಡೆಲ್ಟಾ ಸ್ಟೇಟಲ್ಲಿ ನೀವು ಆತ್ಮ ಹೋಗೋದು ಇನ್ನೊಂದು 20 ನಿಮಿಷಕ್ಕೆ ಮಾತ್ರ. ಆ್ಯಂಡ್ ಬಿಟ್ವೀನ್ 2 and 4 ಓನ್ಲಿ ಫಾರ್ 5 minutes. ಸೊ ದ್ಯಾಟ್ ಮೀನ್ಸ್ ಟೋಟಲಿ ನಿಮ್ಮ ಶರೀರಕ್ಕೆ 45 ನಿಮಿಷಗಳ ಕಾಲ ಯೂನಿವರ್ಸಿಂದ ಅಥವಾ ಪರಮಾತ್ಮನಿಂದ ಆತ್ಮವನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯವಿದೆ. ಯಾವಾಗ? ನೀವು 10 ಗಂಟೆ ಒಳಗಡೆ ಮಲ್ಕೊಂಡ್ರೆ ಮತ್ತು 4 ಗಂಟೆ ನಂತರ ಎದ್ದರೆ ಮಾತ್ರ. ನೆನ್ಪಿಟ್ಕೊಳ್ಳಿ. ಸೊ ಓನ್ಲಿ 45 minutes recouping ಅಥವಾ recharging of the soul takes place. Of course, in meditation, you can go into this delta state and you can, accumulate power from the universe. Atma can recharge in deep meditation states. Illi deep meditation states can be achieved only in Raja Yoga. Deep meditation states can be achieved in Laya Yoga. Okay, deep meditation state can be achieved in Samadhi. ಸೊ ಈ ಒಂದು ಸ್ಟೇಟ್ಸಲ್ಲಿ ಮಾತ್ರ ಆತ್ಮ ರೀಚಾರ್ಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದರ್ವೈಸ್ ಆತ್ಮ ಇಸ್ ನಾಟ್ ಗೆಟಿಂಗ್ ರೀಚಾರ್ಜ್ ಎಟ್ ಆಲ್. ನೀವು ಕೆಲವರು 12 ಗಂಟೆಗೆ ಮಲ್ಕೊಳ್ತಾರೆ, 2 ಗಂಟೆಗೆ ಮಲ್ಕೊಳ್ತಾರೆ, ಖಂಡಿತವಾಗ್ಲೂ ಆತ್ಮನಿಗೆ ರೀಚಾರ್ಜಿಂಗ್ ಇಲ್ಲವೇ ಇಲ್ಲ. ಆತ್ಮ 0 ರೀಚಾರ್ಜ್, ನೆನಪಿಟ್ಕೊಳ್ಳಿ. ಓನ್ಲಿ ಇಫ್ ಯು ಸ್ಲೀಪ್ ಎಟ್ 10 o'clock ಆರ್ ಬಿಫೋರ್ 10 o'clock, ಓನ್ಲಿ ದೆನ್ ಅದು ಗಾಢವಾದ ನಿದ್ರೆಯಲ್ಲಿ ಡೆಲ್ಟಾ ಸ್ಟೇಟಿಗೆ ನೀವು ಹೋದರೆ ಮಾತ್ರ ಆತ್ಮ ರೀಚಾರ್ಜ್ ಆಗುತ್ತೆ. ಇಲ್ಲ ಅಂದರೆ ಎಷ್ಟೇ ಹೊತ್ತಿಗೆ, ಎಷ್ಟೇ ನೀವು ಇಡೀ ದಿನ ಮಲ್ಕೊಳ್ಳಿ, ಆತ್ಮ ರೀಚಾರ್ಜ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಆತ್ಮ ರೀಚಾರ್ಜ್ ಆಗೋದಿಲ್ಲ. ದೇಹಕ್ಕೆ ರೆಸ್ಟ್ ಸಿಗ್ಬೋದು, ನಿಮ್ಮ ಆರ್ಗನ್ಸ್ಗಳಿಗೆ ರೆಸ್ಟ್ ಸಿಗ್ಬೋದು, ಆರ್ಗನ್ಸ್ ರೀಕೂಪ್ ಆಗ್ಬೋದು, ಆದರೆ ಆತ್ಮ ಮಾತ್ರ ರೀಚಾರ್ಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಗೋ ಇನ್ ಟು ಡೀಪರ್ ಮೆಡಿಟೇಷನ್ಸ್. Okay, so this is about sleep management. So any question regarding this, please? ಅಲ್ಲ ಅಣ್ಣ 4 o'clockಗೆ ಬರ್ಬೇಕಾ ಅಣ್ಣ? ಅಲ್ಲ ನಿಮಗೆ 4 o'clock ಎದ್ದೇಳಲಿಕ್ಕೆ ಹೇಳಿದ್ನ ನಾನು. ನಿಮ್ಗೆ ಅಮೃತ ವೇಳೆ ಮೆಡಿಟೇಷನ್ ಮಾಡ್ಬೇಕಂದ್ರೆ ನೀವು 4 ಗಂಟೆಗೆ ಎದ್ದೇಳಿ, 3 ಗಂಟೆಗೆ ಎದ್ದೇಳಿ, ಪರವಾಗಿಲ್ಲ. ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ 10 to 4 ಮಲ್ಕೊಂಡ್ರೆ ಮಾತ್ರ 3 ಸ್ಲೀಪ್ ಸೈಕಲ್ಗಳು ಅವರಿಗೆ ಸಿಗುತ್ತೆ. ಮತ್ತೆ 20 + 20 + 5 45 ನಿಮಿಷಗಳ ಆತ್ಮ ರೀಚಾರ್ಜ್ ಆಗತ್ತೆ. ಓಕೆ, ನೀವು 4 ಗಂಟೆಗೆ ಎದ್ರೆ ಒಳ್ಳೇದು. 3:45 4:45 ಇಟ್ ಈಸ್ ಅಮೃತ ವೇಳ. ಸೊ 4 ಗಂಟೆಗೆ ಎದ್ದೊಳ್ಬೇಕಾ ಅಂತ ನೀವು ಕೇಳ್ತಾ ಇದ್ದೀರಾ. 4 ಗಂಟೆಗೆ ಎದ್ರೆ ಒಳ್ಳೇದಲ್ವಾ? ಹೌದಾ ಇಲ್ವೋ? ಆಕ್ಟಿವ್ ಆಗಿರ್ತೀರಾ, ಎಲ್ಲಾ ರೀತಿಯಲ್ಲಿ ನಿಮಗೆ ಸೈಲೆನ್ಸ್ ಇರುತ್ತೆ. ಯು ಕ್ಯಾನ್ ಮೆಡಿಟೇಟ್ ಡೀಪ್ಲಿ.
ಮೆಡಿಟೇಷನ್ ಮಾಡ್ಲಿಕ್ಕೆ ಇಷ್ಟ ಇರುವವರು ಅಥವಾ ಮೆಡಿಟೇಷನ್ ಮಾಡ್ಲಿಕ್ಕೆ ಯಾರಿಗೆ ನಂತರ ಅದಕ್ಕೆ ಆ ಭಗವಂತನ ಒಂದು ಒಲವಿಗೆ ಅಥವಾ ಭಗವಂತನ ಒಂದು ಸಾನ್ನಿಧ್ಯ ಮತ್ತೆ ಭಗವಂತನಿಂದ ಶಕ್ತಿ ಪಡಿಬೇಕಂದ್ರೆ ಅಮೃತ ವೇಳೆ ಎದ್ದು ಮೆಡಿಟೇಷನ್ ಮಾಡುವುದು ಬಹಳ ಉತ್ತಮ. ಸೊ ಅಮೃತ ವೇಳೆ ಅಗೇನ್ ಇಸ್ ಬಿಟ್ವೀನ್ 3:45 and 4:45. ಓಕೆ, 2 ಗಂಟೆಯಿಂದಾನೇ ಅಮೃತ ವೇಳೆ ಶುರು ಆಗುತ್ತೆ. ಆಕ್ಚುಲಿ 2 o'clock ಇಂದ ಅಮೃತ ವೇಳೆ ಸ್ಟಾರ್ಟ್ ಆಗುತ್ತೆ. ಬಟ್ ಮೆನಿ ಕೆನಾಟ್ ವೇಕ್ ಅಪ್ at 2 o'clock to meditate. So at least 3:45 to 4:45, 1 hour ಆದ್ರೂ you have to utilize this ಅಮೃತ ವೇಳ ಅಥವಾ ಈ ಒಂದು ಅರ್ಲಿ ಮಾರ್ನಿಂಗ್ ಸ್ಟೇಜ್ wherein there will be total silence. The world will sleep. ಟ್ರೈ ಮಾಡಿ ನಾರ್ಮಲ್ ಜನಗಳಿಗೆ 2 ಗಂಟೆಗೆ ಎದ್ದೇಳಲಿಕ್ಕೆ ಹೇಳಿ ನೋಡೋಣ, ಅಥವಾ 4 ಗಂಟೆಗೆ ಎದ್ದೇಳಲಿಕ್ಕೆ ಹೇಳಿ. ನಾರ್ಮಲ್ ಪೀಪಲ್ಗೆ ಆಗುದಿಲ್ಲ. ನಿದ್ದೆ 3 ಗಂಟೆಗೆ ನಿದ್ದೆ ಎಳಿಯತ್ತೆ, 4 ಗಂಟೆಗೆ ಜಾಸ್ತಿ ನಿದ್ದೆ ಎಳಿಯತ್ತೆ. ಸೊ ಓನ್ಲಿ ಪೀಪಲ್ ಹೂ ವಾಂಟ್ ಟು enlighten themselves, who want to move towards self-realization, who want to enrich their souls, they stay awake. Okay? So meditation early in the morning is beneficial. So ಈಗ ಗೊತ್ತಾಯ್ತಾ ಆತ್ಮ ಯಾವಾಗ ಚಾರ್ಜ್ ಆಗತ್ತೆ, ದೇಹ ಯಾವಾಗ ಚಾರ್ಜ್ ಆಗತ್ತೆ, ದೇಹದ ಆರ್ಗನ್ಸ್ ಯಾವಾಗ ಚಾರ್ಜ್ ಆಗತ್ತೆ. ಸೊ ದಿಸ್ ಇಸ್ ಸ್ಲೀಪ್ ಮ್ಯಾನೇಜ್ಮೆಂಟ್. ಸರ್ ಎಸ್ ಅಕ್ಕ. ಹಲೋ ಸರ್, ಇವಾಗ ಸಪೋಸ್ 10 to 12 ಒಳಗೆ ಮಲ್ಕೊಂಡು ಕರೆಕ್ಟ್ ಆಗಿ ನಿದ್ದೆ ಬಂದಿಲ್ಲ ಅನ್ಕೊಳ್ಳಿ, ಈಗ ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂದ್ರೆ ಅವಾಗ ಸ್ವಲ್ಪ ಸಿಗತ್ತಾ 2 ಸತಿ ಸೈಕಲ್ ಸಿಗತ್ತಾ ಸರ್ ಆತ್ಮಕ್ಕೆ ರೀಚಾರ್ಜ್ ಆಗೋದಿಕ್ಕೆ? ಹೌದು, ಖಂಡಿತ ಸಿಗತ್ತೆ ಅಲ್ವಾ ಅಕ್ಕ. ಈಗ ಅಂದ್ರೆ ನೀವು 12 ಗಂಟೆಗೆ ಮಲ್ಕೊಂಡ್ರಿ ಮಲಗಿದ ತಕ್ಷಣ ನಿದ್ದೆ ಬರೋದಿಲ್ಲ ಅಂತಾರೆ ಕೆಲವರು, ಮಲ್ಕೊಂಡ ತಕ್ಷಣ ನಿದ್ದೆ ಬರಲ್ಲ ಹೌದು ಅಂತಾರೆ. ಹೌದು ಹೌದು ಹೌದು. ಎಸ್ ಅಕ್ಕ, ಎಸ್ ಅಕ್ಕ. 12 ಗಂಟೆ, ಈಗ ಸಪೋಸ್ 10 ಗಂಟೆಗೆ ಮಲ್ಕೊಂಡ್ರಿ ಅಥವಾ 10:30, 11 ಗಂಟೆಗೆ ಮಲ್ಕೊಂಡ್ರಿ. ಸೊ 12ರಿಂದ 2 ಒಂದು 20 ನಿಮಿಷ ಸಿಗತ್ತೆ. 2 ಗಂಟೆಯಿಂದ 4 ಗಂಟೆ 5 ನಿಮಿಷ ಮಾತ್ರ ಸಿಗತ್ತೆ. ಈಗ ನೀವು 2 ಗಂಟೆಗೆ ಎದ್ದು ಡೈರೆಕ್ಟ್ ಆಗಿ ಪರಮಾತ್ಮನಿಗೆ ಕನೆಕ್ಷನ್ ಡೈರೆಕ್ಟ್ ಆಗಿ ತಗೊಂಡ್ರೆ 2 ಗಂಟೆಯಿಂದ 4 ಗಂಟೆ ಅಥವಾ 2 ಗಂಟೆಯಿಂದ 5 ಗಂಟೆ ಡೈರೆಕ್ಟ್ ಆಗಿ ಪರಮಾತ್ಮನಿಗೆ ಕನೆಕ್ಷನ್ ಕೊಟ್ರೆ 3 ಗಂಟೆ ನಿಮ್ಮ ಆತ್ಮ ರೀಚಾರ್ಜ್ ಆಗುತ್ತೋ ಇಲ್ವೋ? ಹಾ ಎಸ್ ಸರ್, ಅದಕ್ಕೆ ಸರ್ ಕೇಳಿದ್ದು. ಈ ಟೈಮ್ ಇಲ್ಲ ಅಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಇದ್ರೆ ಮಾತ್ರ. ಬೇರೆ ಟೈಮ್ ಅಲ್ಲಿ ಓಕೆ, ಡೀಪ್ ಸ್ಲೀಪ್ ಅಲ್ಲ ಅಕ್ಕ, ಇವತ್ತು ಮೆಡಿಟೇಷನ್ ಸ್ಟೇಟ್ ಅಲ್ಲಿ ಆಗತ್ತೆ. ಮೆಡಿಟೇಷನ್ ಅಲ್ಲಿ ನಿಮ್ಮ ಸಂಕಲ್ಪಗಳು ಡೆಲ್ಟಾ ಸ್ಟೇಟಿಗೆ ಬರಬೇಕು. ಡೆಲ್ಟಾ ಸ್ಟೇಟ್ ಅಂದ್ರೆ ನಿಯರ್ ಸೈಲೆನ್ಸ್, ಅಂದ್ರೆ 1 ರಿಂದ 5 ಸಂಕಲ್ಪ 1 ನಿಮಿಷ. ಸೊ ಇದನ್ನ ಅಚೀವ್ ಮಾಡ್ಲಿಕ್ಕೆ ಆಗತ್ತಾ ಅಕ್ಕ? ಇಫ್ ಯು ಕ್ಯಾನ್ ಅಚೀವ್ ಇಟ್ ಡ್ಯೂರಿಂಗ್ ಡೇ ಟೈಮ್, ನಿಮ್ಮ ಆತ್ಮ ರೀಚಾರ್ಜ್ ಆಗತ್ತೆ. ಓಕೆ ಸರ್. ಅಂದ್ರೆ ನಿದ್ದೆಯಲ್ಲಿ ಅಲ್ಲ, ಮತ್ತೆ ಪುನಃ ಹೇಳ್ತೀನಿ, ಮೆಡಿಟೇಷನ್ ಅಲ್ಲಿ. ಓಕೆ ಓಕೆ ಸರ್. ಓಕೆ, ಸೊ ಹಿಯರ್ ಇಸ್ ವೇರ್ ವಿ ಕಂಪ್ಲೀಟ್ಲಿ ರೀಕೂಪ್ ಅಥವಾ ಆತ್ಮಕ್ಕೆ ಶಕ್ತಿ ಸಿಗೋದು. ದೇಹಕ್ಕೆ ಶಕ್ತಿ ನಿಮ್ಗೆ ಟೀಟಾ ಲೆವೆಲ್ ಹೋದ್ರೆ ಅಂದ್ರೆ ಬಿಟ್ವೀನ್ 5 and 9 ದೇಹದ ಆರ್ಗನ್ಸ್ ಗಳಿಗೆ ರೆಸ್ಟ್ ಸಿಗತ್ತೆ, ದೇಹದ ಆರ್ಗನ್ಸ್ ರೀಕೂಪ್ ಆಗತ್ತೆ. ಓಕೆ ಓಕೆ ಸರ್, ಎನಿ ಕ್ವೆಶ್ಚನ್ಸ್ ಇನ್ ದಿಸ್? ಸೊ ಏನಾದ್ರು ಕ್ವಶನ್ ಇದೆಯಾ? ಸ್ಲೀಪ್ ಮ್ಯಾನೇಜ್ಮೆಂಟ್ 10 ಗಂಟೆ ಒಳಗಡೆ ನಿದ್ದೆ ಮಾಡ್ಬೇಕು ಸರ್. ಈ ಡ್ರೀಮ್ಸ್ ಎಲ್ಲ ಬರುತ್ತಲ್ಲ ಸರ್, ಒಳ್ಳೆ ಕನಸುಗಳು ಕೆಟ್ಟ ಕನಸುಗಳು ಯಾವ ಮೈಂಡ್ ಅಲ್ಲಿ ಬರುತ್ತೆ ಸರ್? ಇದು ಮಲಗಿದ್ದಾಗ ಕೆಲವರಿಗೆ ಸಬ್ಕಾನ್ಶಿಯಸ್ ಮೈಂಡ್ ಬಿಟ್ವೀನ್ 10 and 20 ಥಾಟ್ಸ್ ಆಲ್ಫಾ ಸ್ಟೇಟ್ ಅಲ್ಲಿ ಬರುತ್ತೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್? ಅಂದ್ರೆ ನಾವು ಏನ್ ಯೋಚನೆ ಮಾಡ್ಕೊಂಡ್ ಮಲ್ಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಸಮಟೈಮ್ಸ್? ಹೆಂಗೆ? ಖಂಡಿತ ಹೌದು, ಖಂಡಿತ ಹೌದು. ನೀವು ಏನು ಸಂಕಲ್ಪಗಳನ್ನ ಮಾಡಿ ಮಲ್ಕೊಂಡಿರ್ತೀರಾ, ಅಥವಾ ದೇವರ ಸ್ತೋತ್ರ ಓದಿತಾ ಮಲ್ಕೊಳ್ತೀರಾ, ಅಥವಾ ದೇವರ ಹೆಸರು ಹೇಳ್ತಾ ಮಲ್ಕೊಳ್ತೀರಾ, ನಾಮ ಸ್ಮರಣೆ ಮಾಡ್ತಾ ಮಲ್ಕೊಳ್ತೀರಾ. ಈಗ ಲೌಕಿಕವಾದ ಅಟ್ಮಾಸ್ಫಿಯರ್ ಅಲ್ಲಿ ಲೌಕಿಕವಾದ ಚಿಂತನೆ ಮಾಡ್ಕೊಂಡ್ ಮಲ್ಕೊಂಡ್ರೆ ಅದೇ ತರ ಕನಸುಗಳು ಬರುತ್ತೆ. ಟಿವಿ ನೋಡ್ಕೊಂಡ್ ಮಲ್ಕೊಂಡ್ರೆ ಅದೇ ತರ ಕನಸುಗಳು ಬರುತ್ತೆ. ಸೊ ಟಿವಿಯನ್ನ at least 2 hours before going to sleep you should not see. ಎದ್ದ ತಕ್ಷಣ 1-2 ಗಂಟೆ ಆದ್ರೂ ಟಿವಿ ಆಗ್ಲಿ ಅಥವಾ ನ್ಯೂಸ್ ಪೇಪರ್ ಆಗ್ಲಿ ಅಥವಾ ಯಾವುದೇ ನ್ಯೂಸ್ ಚಾನೆಲ್ ಆಗ್ಲಿ ಯು ಶುಡ್ ನಾಟ್ ಬ್ರೌಸ್. ಎದ್ದ ನಂತರ ಅಟ್ ಲೀಸ್ಟ್ 1-2 ಗಂಟೆ ಆದ್ರೂ ರೆಸ್ಟ್ ಕೊಡಬೇಕು. ಎದ್ದ ತಕ್ಷಣ
ವಾಟ್ಸಪ್ ಹುಡುಕ್ತಿವಿ ಅಲ್ವಾ, ಮೊಬೈಲ್ ಹುಡುಕ್ತಿವಿ. ಅಲಾರಾಮ್ ಈ ನಡುವೆ ಮೊಬೈಲ್ ಅಲ್ಲೇ ಇಡ್ತೀವಿ. ಅದು ಕೆಲವರಿಗೆ ಸರಿ ಅನ್ನಿಸ್ಬೋದು, ಅಂದ್ರೆ ಎದ್ದ ತಕ್ಷಣ ವಾಟ್ಸಪ್ ನೋಡೋದಾಗ್ಲಿ, ಮೆಸೇಜಸ್ ನೋಡೋದಾಗ್ಲಿ. ಸೊ ಇಟ್ ಈಸ್ ದೇರ್ ಚಾಯ್ಸ್, ಅವರವರ ಇಚ್ಛೆ ಅದು. ಓಕೆ, ಬಟ್ ವಾಟ್ ಇಸ್ ದ ಬೆಸ್ಟ್ ಥಿಂಗ್ ಇಸ್ one should not, if at all you are browsing also, if you are browsing good things, then fine. ಒಳ್ಳೆ ಕಂಟೆಂಟ್ಸ್, ಒಳ್ಳೆ ಟೆಕ್ಸ್ಟ್ ಇರೋದು, ಈಗ ದೇವರ ಸ್ತೋತ್ರ ಆಗ್ಲಿ ಅಥವಾ ಸ್ಕ್ರಿಪ್ಚರ್ಸ್ ಆಗ್ಲಿ ಓದ್ತಾ ಇದ್ರೆ ದೆನ್ ಫೈನ್. ಓಕೆ ಅಣ್ಣ ಮೊಬೈಲ್ ಇಟ್ಟು ಆಮೇಲೆ ಆಫ್ ಮಾಡ್ಬಿಡ್ತೀರಿ ಅಣ್ಣ, ನೋಡಲ್ಲ ಮೊಬೈಲ್ ಅಲ್ವಾ? ಅಲ್ಲಲ್ಲ, ನೀವು ಮೊಬೈಲ್ ನೋಡ್ಬೇಡಿ ಅಂತ ಹೇಳಿಲ್ಲ ನೀವು, ಆದ್ರೆ ಒಳ್ಳೆ ಕಂಟೆಂಟ್ ಅನ್ನ ನೋಡಿ ಅಂತ ಹೇಳಿದೆ. ಅಲಾರಾಮ್ ಆಫ್ ಮಾಡಿ, ಅರೆ ನಿಮ್ಮ ಮೊಬೈಲು, ನಿಮ್ಮ ಅಲಾರಾಮು, ನಿಮ್ಮ ಏನಂತಾರ ಅದಕ್ಕೆ, ನಿಮ್ಮ ವಾಟ್ಸಪ್, ನಂದಂತೂ ಅಲ್ಲ ಅಣ್ಣ. ಮತ್ತೆ ನಮ್ಮಲ್ಲಿ ಬೆಳಗ್ಗೆ ತಕ್ಷಣ ನಾನು ಒಂಥರ ಇದು ಆನಂದ ಗುರುಜಿ ಹತ್ರ ಎಲ್ಲ ಪ್ರೋಗ್ರಾಮ್ ಬರುತ್ತಲ್ಲ, ಆ ಟಿವಿ ಆನ್ ಮಾಡ್ತೀರಾ, ಅದನ್ನ ಹಾಕ್ಬಾರ್ದ ಅಣ್ಣ? ಒಂದು 2 hours ಅಂದ್ರೆ ಎದ್ದಿದ ತಕ್ಷಣ 2 hours. ಅಲ್ಲ, ಆನಂದ್ ಗುರುಜಿನ ನೋಡಿ, ಒಳ್ಳೆ ಥಿಂಗ್ಸ್ ಯು ಶುಡ್, ಏನಂತಾರ ಅದಕ್ಕೆ, ಯು ಶುಡ್ ಇಂಬೈಬ್ ಗುಡ್ ಥಿಂಗ್ಸ್ ಅಂತ. ಬೆಳಿಗ್ಗೆ ಯು ಶುಡ್ ನಾಟ್ ಟೇಕ್ ಅಪ್ ಎನಿಥಿಂಗ್ ವಿಚ್ ಇಸ್ ನಾಟ್ ಗುಡ್, ಅಥವಾ ಅಂದ್ರೆ ನಿಮಗೆ ಮನಸ್ಸಿಗೆ ಬೇಜಾರು ಉಂಟು ಮಾಡೋಂಥದ್ದು ನೋಡ್ಬಾರ್ದು ಏನು ಎದ್ದ ತಕ್ಷಣ ಅಂತಲ್ಲ ಸರ್. ಯಾವುದೇ ವಿಕಾರದ ಐಟಮ್ಸ್ ನೋಡಬಾರ್ದು ಅಂತ ಅರ್ಥ. ಎಸ್ ಸರ್. ಓಕೆ, ಸೊ ಮನಸ್ಸಿಗೆ ಅಂದ್ರೆ ದುಃಖ ಕೊಡುವಂತದ್ದು, ಅಥವಾ ಯಾರಿಗಾದ್ರೂ ತೊಂದರೆ ಕೊಡುವಂತದ್ದು, ಅಥವಾ ಯಾವ್ದಾದ್ರು ನಿಮ್ಮ ನ್ಯೂಸ್ ಚಾನೆಲ್ ಎಲ್ಲ, ಐ ಡೋಂಟ್ ನೋ, ಐ ವಿಲ್ ನಾಟ್ ರೆಕಮೆಂಡ್ ಎನಿ ಆಫ್ ದ ನ್ಯೂಸ್ ಚಾನೆಲ್ಸ್ for at least 2 hours after you wake up and 2 hours before you go to bed. ಅಣ್ಣ, ಕೆಲವರು ಮಲಗಿರ್ತಾರೆ, ಗೊರಕೆನ ಹೊಡಿತಾ ಇರ್ತಾರೆ ಇಡೀ ರಾತ್ರಿ, ಬಟ್ ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಸರಿಯಾಗಿಲ್ಲ, ನಾನು ಇಡೀ ರಾತ್ರಿ ಮಲಗಿಲ್ಲ ಅಂತ ಹೇಳ್ತಾರಲ್ಲ, ಅದು ಹೇಗೆ? ಅಂದ್ರೆ ಅವರು ನಿದ್ದೆ ಸರಿ ಮಾಡಿಲ್ಲ, ದಟ್ ಮೀನ್ಸ್ ದೇರ್ ಸ್ಟೇಟ್ ಆಫ್ ಮೈಂಡ್ ಅಥವಾ ದೇರ್ ಸ್ಟೇಟ್ ಆಫ್ ಬೀಯಿಂಗ್ ಹ್ಯಾಸ್ ನಾಟ್ ಕ್ರಾಸ್ ದ ಟೀಟಾ ಲೆವೆಲ್ ಎಟ್ ಆಲ್. ಬಟ್ ರಾತ್ರಿ 10 ಗಂಟೆಗೆಲ್ಲ ಮಲಗಿರ್ತಾರೆ, 6 ಗಂಟೆ ತನಕ ಬೆಡ್ ಮೇಲೆ ಇರ್ತಾರೆ, ಬಟ್ ಮೈಂಡ್. ಹೌದು ಅಕ್ಕ, ಅವರು ಅಂದ್ರೆ ಅರೆ ನಿದ್ದೆ ಅಂತ ಇರುತ್ತೆ ಅಕ್ಕ, ಹಾಫ್ ಸ್ಲೀಪ್ ಅಲ್ಲಿ ಇರ್ತಾರೆ, ಗೊರಕೆಯನ್ನು ಹೊಡಿತಾ ಇರ್ತಾರೆ, ಬಟ್ ನಿದ್ದೆ ಮಾತ್ರ ಅಥವಾ ಸಂಕಲ್ಪಗಳ ಕ್ವಾಂಟಿಟಿ ವಿಲ್ ನಾಟ್ ಬಿ ಲೆಸ್ ದೆನ್ 15. ಆತರ ಇದ್ದಾಗ ನಿದ್ದೆ ಆದಂಗ ಅನ್ಸೋದೇ ಇಲ್ಲ. 20ಗಿಂತ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಕನಸುಗಳು ಬೀಳಲ್ಲ ಯೂಶಲಿ, ಬಟ್ ನಿದ್ದೆ ಆಗಲ್ಲ. ನಿದ್ದೆ ಏನೋ ನೋಡ್ಲಿಕ್ಕೆ ಏನೋ ಓಕೆ ಗೊರಕೆ ಹೊಡಿತಾ ಇದಾರೆ ಅಂತ ಅನ್ಸುತ್ತೆ, ಬಟ್ ನೋ, ನಿದ್ದೆ ಆಗಿರಲ್ಲ ಅವ್ರಿಗೆ. ಬಾಡಿ ಮೇ ಬಿ ಓನ್ಲಿ ಜಸ್ಟ್ ಟೇಕಿಂಗ್ ರೆಸ್ಟ್, ಲೈಯಿಂಗ್ ಆನ್ ದ ಬೆಡ್. ಸೊ ಆಮೇಲೆ ಊಟ ತಿಂಡಿನೂ ಅಷ್ಟೇ, ಬಿಫೋರ್ ಗೋಯಿಂಗ್ ಟು ಬೆಡ್ ಅಟ್ ಲೀಸ್ಟ್ 1 hour ಬಿಫೋರ್ ಅಥವಾ 2 hours ಬಿಫೋರ್, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬೇಡಿ. ಬಟ್ ಒನ್ ಥಿಂಗ್ ಇಸ್ ದೇರ್, ಓಕೆ, ಗುಡ್ ನ್ಯೂಸ್ ಇಸ್ ದೇರ್, ಮಧ್ಯಾಹ್ನ ಊಟ ಮಾಡಿದ್ಮೇಲೆ 45 minutes to 1 hour you can sleep. So there your body and the organs of the body get adequate amount of rest. ಅಲ್ಲಿ ರೆಸ್ಟ್ ಸಿಗುತ್ತೆ ನಿಮ್ಗೆ. ನೀವ್ ಹೇಳಿದ್ದೆ ಎಕೋ ಆಯ್ತು ಅಷ್ಟೇ. ಹೌದಾ? ಓಕೆ ಓಕೆ ಅಣ್ಣ. ಗಾಟ್ ಇಟ್? ಎನಿ ಡೌಟ್ ಇನ್ ದಿಸ್? ನೋ ಅಣ್ಣ. So, okay, this is about sleep management. So now you know at what time you should go to bed and what time you should wake up. So ಬೆಳಗ್ಗೆ ಯಾಕೆ ಎದ್ದೇಳ್ಬೇಕು? ಅಮೃತ ವೇಳೆಯಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. If you have to go from here, Sahkar Nagar to Majestic, early in the morning at 4 o'clock, traffic ಇರುತ್ತಾ? ಇರಲ್ಲ. That is 10 kilometers approximately. So you can traverse within say 10 or 15 minutes. So ಅದೇ during peak hours you will take 1 hour to 1.5 hours, sometimes more than 2 hours. So morning ಅಮೃತ ವೇಳೆಯಲ್ಲಿ ಅಥವಾ early in the morning before the world wakes up, the vibrations in the world or the vibrations around you and vibrations in the atmosphere will be very less. So ಹಾಗಿರೋದ್ರಿಂದ the traffic of the ಏನು ಸಂಕಲ್ಪಗಳು ಥಾಟ್ಸ್ ಇರುತ್ತಲ್ಲ, ಅದು ಕಮ್ಮಿ ಇರೋದ್ರಿಂದ you can connect to God immediately. You can connect to Paramatma. ಪರಮಾತ್ಮನ ಜೊತೆ ಕನೆಕ್ಷನ್ ಇಮಿಡಿಯೇಟ್ ಆಗಿ ಆಗತ್ತೆ. ಓಕೆ, ಈಗ ನೀವು ಬೆಳಗ್ಗೆ 4 ಗಂಟೆಗೆ ಎದ್ದು
if you want to browse on mobile or work on internet, it will be fast because not many will be accessing it. ಸರ್ ಇದು Same way. ಬ್ರಾಹ್ಮಿ ಮುಹೂರ್ತ ಸರ್ ಅದು ಬ್ರಾಹ್ಮಿ ಮುಹೂರ್ತಕ್ಕೆ ಅಮೃತ ವೇಳೆ ಅಂತ ಕರಿತೀವಿ. ಅಮೃತ ವೇಳೆ ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ನೀವು ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅಮೃತದಂತಹ ನಿಮಗೆ ಅನುಭವ ಆಗತ್ತೆ. ಅಮೃತನೇ ಸಿಕ್ಕಿರೋ ಹಾಗೆ ಆಗತ್ತೆ. ಅಮೃತ ಮೀನ್ಸ್ ವಾಟ್? ನೆಕ್ಟರ್. ಸೊ ಆ ಸಮಯದಲ್ಲಿ ನೀವು ಮೆಡಿಟೇಷನ್ ಮಾಡಿದಾಗ ನಿಮಗೆ ಒಳ್ಳೆ ಅನುಭವಗಳು ಬರುತ್ತೆ. ಓಕೆ ಓಕೆ ಸರ್. and you can go into deep meditation easily. ಬೇರೆ ಟೈಮ್ ಅಲ್ಲಿ ಸ್ವಲ್ಪ you have to struggle a bit. Struggle ಅಂತ ಹೇಳಲ್ಲ ನಾನು, because if you are very much used to meditation, then you can meditate even in marketplace. So you can go into delta level even in market. So how many of you can go into delta state in market? Market ಬೇಡ, at home. ಮನೆಯಲ್ಲಿ ಡೆಲ್ಟಾ ಸ್ಟೇಟ್ ಅಂದ್ರೆ ಏನಮ್ಮ ಸಂಕಲ್ಪ? ಯಾರಾದ್ರೂ ಬರ್ಕೊಂಡಿದ್ದೀರಾ? 1 to 5 5ಗಿಂತ ಕಡಿಮೆ. ಆಮೇಲೆ ಝೀರೋ ಥಾಟ್ ಯಾರಿಗೆ ಸಾಧ್ಯ? ಆಗಲ್ಲ. ಎನಿವನ್ ನೋಸ್ ದ ಆನ್ಸರ್? ಝೀರೋ ಸಂಕಲ್ಪ ಯಾರದಿದೆ? ಪರಮಾತ್ಮನದು. ಸರ್ ಸಮಾಧಿ ಸಮಾಧಿ ಸ್ಥಿತಿ ಆಲ್ಸೋ ಒನ್ ಸಂಕಲ್ಪ ಇರುತ್ತೆ ಅಕ್ಕ. 1 to 2 ಸಂಕಲ್ಪಸ್ ಇದೆ, ಬಟ್ ಓನ್ಲಿ ಅಂಡ್ ಓನ್ಲಿ ಪರಮಾತ್ಮ ಕ್ಯಾನ್ ಹ್ಯಾವ್ ಝೀರೋ ಸಂಕಲ್ಪ. So that means Paramatma doesn't create any sankalpa at all. How nice, no? Yes sir, yes sir. Absolutely perfect. So if you can create less thoughts, lesser than 5, you are near to Paramatma. Automatically Paramatmana ಏನ್ ವೈಬ್ರೇಷನ್ಸ್ ಇರುತ್ತೆ, ಪರಮಾತ್ಮನ ಏನ್ ಎನರ್ಜಿ ಇರುತ್ತೆ, ನೀವು ಈಸಿಯಾಗಿ ಅದನ್ನ ಅಸಿಮಿಲೇಟ್ ಮಾಡ್ಕೋಬಹುದು. So is it not good? Yes, So sir. what do you want to do? Meditate. When you want to meditate? ಅಮೃತ ವೇಳೆ and any time of the day. Any time of the day, correct. But ತುಂಬಾ ಸೈಲೆಂಟ್ ಇರೋದು between 2 o'clock and probably 5:30 or so. 5. Yes. Okay. ಅಣ್ಣ ಕೆಲವರು ಇರ್ತಾರಲ್ಲ ಸಂತೆಯಲ್ಲೂ ನಿದ್ದೆ ಮಾಡ್ತಾರೆ, ಅವರು ಡೆಲ್ಟಾ ಸ್ಟೇಟಿಗೆ ಹೋಗಿರ್ತಾರೆ ಅಂತನಾ? ಇಲ್ಲ ಅವರ ಬಾಡಿಗೆ ರೆಸ್ಟ್ ಸಿಗತ್ತೆ. ದೇ ವಿಲ್ ಗೋ ಟು ಥೀಟಾ ಸ್ಟೇಟ್. ಡೆಲ್ಟಾ ಸ್ಟೇಟಿಗೆ ಹೋಗಲ್ಲ ಅಕ್ಕ. ಸರ್ ಆಮೇಲೆ ಕೆಲವರು ಎಲ್ಲಿದ್ರು ಹೇಗಿದ್ರು ಎನಿ ಟೈಮ್ ನಿದ್ದೆ ಮಾಡ್ತಿರ್ತಾರೆ ಅಂದ್ರೆ? Yes ಅಕ್ಕ, they can go only up to theta state. No one can go to delta state. Delta state is possible only between 10 o'clock in the night and 4 o'clock. For a person who is sleeping. I'm not talking about for a person who is meditating. okay sir. Meditating also, very few can reach that delta state. How many of you can create thought less than 5 per minute? I can, Anna. Tried. 5? I have tried. You can. Very good. Very good. Very good. Okay. What about Shvetaka? Where is she? ಅಣ್ಣ ಅದು ಇನ್ನೊಂದು ಅಣ್ಣ Shvetaka, can you create less than 5 sankalpas a minute? ಅಂದ್ರೆ ನನಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಣ್ಣ. 5 ಕೌಂಟ್ ಮಾಡಿಲ್ಲ ಅಣ್ಣ. ಅಲ್ಲ ಕೌಂಟ್ ಮಾಡೋದಿಲ್ಲ. ಕೌಂಟ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಅದು 5 + 10 ಆಗುತ್ತೆ. ಐ ಕ್ಯಾನ್ ಅಣ್ಣ, ಐ ವಿಲ್. ವೆರಿ ಗುಡ್. ಯು ಕ್ಯಾನ್. ಎನಿವನ್ ಕ್ಯಾನ್. ಎಲ್ಲರಿಗೂ ಆಗತ್ತೆ, ಇದು ಆಗಲ್ಲ. ಓಕೆ, ಬಟ್ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. 1, 2, 3 ಅಂತ. ಆ ಸಂಕಲ್ಪಕ್ಕೆ ಈ ಸಂಕಲ್ಪ ಆಡ್ ಆದ್ರೆ 10 ಆಯ್ತು ಆಮೇಲೆ. ತುರಿಯದಲ್ಲಿ ಸ್ವಲ್ಪ Okay. ಆಗ್ತದೆ ಸರ್, ತುರಿಯದಲ್ಲಿ ಸ್ವಲ್ಪ ಆಗ್ತದೆ. ತುರಿಯದಲ್ಲಿ ಶಾರ್ಟ್ ಎಸ್ ಸರ್. ತುರಿಯ ಅಂಡ್ ತುರಿಯಾತೀತ ಸ್ಟೇಟ್ ಅಲ್ಲಿ ಆಗುತ್ತೆ. ಅದ್ರಲ್ಲಿ ಸ್ವಲ್ಪ ಈಸಿಲಿ ಆಗ್ತದೆ. ಎಸ್ ಸರ್. ಯು ಹ್ಯಾವ್ ಟು ಗೋ ಟು ತುರಿಯಾ ಸ್ಟೇಟ್. ತುರಿಯಾ ಸ್ಟೇಟ್ ಅಲ್ಲಿ ಇನ್ ಮೆಡಿಟೇಷನ್ ಯು ಕ್ಯಾನ್ ರೀಚ್ ಥಾಟ್ಸ್ ಲೆಸ್ ದೆನ್ 5. So you can achieve that state. That is the highest meditative state. Okay. ಅಣ್ಣ ಅದು ಮೆಡಿಟೇಷನ್ ಒಂದ್ಸರಿ ಮಾಡ್ಸಿ ಅಣ್ಣ, ತುರಿಯಾತೀತ ಸ್ಟೇಟ್ ಇಂದು. ತುರಿಯಾತೀತ state. Okay, we'll meditate. What is there? Ananda state ಗೆ we can go. Tomorrow we can meditate on Ananda state ಗೆ ಹೇಗೆ ಹೋಗುದು ಅಂತ. But before that, ಒಂದು
ಅತ್ಯಂತ ಚಿಕ್ಕದಾದ ಮೆಡಿಟೇಷನ್ ಈಗ ಮಾಡಿಸ್ತೀನಿ. ಸೊ ಎನಿವನ್ ರೆಡಿ ಟು ಮೆಡಿಟೇಟ್ ನೌ? Yes, Anna. We have only 7 minutes. 7 minutes, Anna. Please close your eyes. Yes, Akka. Within 5 minutes, I'll complete the meditation. Please close your eyes. Close your eyes. Visualize a candle flame in between the two eyebrows. Visualize, Madi. Visualize a candle flame between the two eyebrows. Visualize a candle flame between the two eyebrows. Candle flame golden yellow in color. ಆ ಕ್ಯಾಂಡಲ್ ಫ್ಲೇಮ್ ನ ತುತ್ತ ತುದಿ ನೋಡಿ, ಮೇಲಿನ ಭಾಗ. ಕ್ಯಾಂಡಲ್ ಫ್ಲೇಮಿನ ಕೆಳಗಿನ ಭಾಗ, ದಟ್ ವಿಕ್, ಎಲ್ಲಿ ರೆಡ್ ಕಲರ್ ಬೆಂಕಿ ಕೆಂಡ ತರ ಇರುತ್ತೆ, ಅಲ್ಲಿ ಅದನ್ನ ನೋಡಿ. ಸ್ಪಷ್ಟವಾಗಿ ಕಾಣಬೇಕು ಅದು. Now look at the center of the candle flame, golden yellow in color. Just keep looking at that center point of the candle flame. Please don't create any thought other than what you are observing. Be in the present, looking at the candle flame. The center portion of the candle flame, golden yellow in color. ನಾವು ನಿಧಾನಕ್ಕೆ ಮೇಲಕ್ಕೆ ಹೋಗಿ, looking at the tip of the candle flame. Check whether the candle flame is shaking. Now the question here, if the candle flame is shaking, your concentration is not perfect. ಮನಸ್ಸು ಆ ಕಡೆ ಈ ಕಡೆ ಇದೆ ಅಂತ ಅರ್ಥ. If the candle flame is not shaking, then your concentration is perfect. Candle flame should not shake. Candle flame shake ಆದರೆ ನನ್ನ ಮನಸ್ಸು ಆಚೆ ಈಚೆ ಹೋಗ್ತಾ ಇದೆ ಅಂತ ಅರ್ಥ. ಕ್ಯಾಂಡಲ್ ಫ್ಲೇಮ್ ಶೇಕ್ ಆಗದೆ ಇದ್ರೆ ಕರೆಕ್ಟ್ ಆಗಿ ನನ್ನ ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ಸೊ ಟ್ರೈ ನಾಟ್ ಟು ಶೇಕ್ ದ ಕ್ಯಾಂಡಲ್ ಫ್ಲೇಮ್. Do not shake the candle flame. Please come back to normal. Slowly open your eyes, flipping the eyelids. So meditation for hardly 3 minutes. So how many of you could hold the candle flame erect without shaking it? ನೀವೇ ನಿರ್ಧಾರ ಮಾಡ್ಕೊಳ್ಳಿ. You only test yourself. So whether your candle flame shook. Candle flame ಸ್ಥಿರವಾಗಿದ್ದರೆ, if it has not shaken, then your concentration is perfect. Okay? So is this easy? So this is a test actually. It is an examination for all of you today.
So whether the candle flame shook or no, I am not going to ask you. It is for you to judge yourself. It is for you to check yourself. Candle flame shake ಆಗಲಿಕ್ಕೆ ಕೂಡದು. Only then your concentration is perfect. ಕ್ಯಾಂಡಲ್ ಫ್ಲೇಮ್ ಅಲ್ಲಾಡ್ತಾ ಇದ್ರೆ ಹೇಳ್ಬಿಡಿ ಆಮೇಲೆ, ಸರ್ ಗಾಳಿ ಬರ್ತಾ ಇದೆ ಅದಕ್ಕೆ ಅಲ್ಲಾಡ್ತಾ ಇದೆ ಅಂತ. ಅಲ್ಲ, ಹೊರಗಿನ ಕ್ಯಾಂಡಲ್ ಫ್ಲೇಮ್ಗೆ ಗಾಳಿ ಬಂದು ಹಲ್ಲಾಡ್ಸ್ಬೋದು ಸ್ವಾಮಿ. ಒಳಗಡೆ ಇರ್ತಕ್ಕಂಥ ಕ್ಯಾಂಡಲ್ ಫ್ಲೇಮ್ಗೂ ಗಾಳಿ ಬರ್ತಾ ಇದೆ ಅಂದ್ರೆ ಯಾವ ಗಾಳಿ? ಮನಸ್ಸಿನ ಗಾಳಿ ಅಣ್ಣ. ಅನ್ಯಥಾ ಸಂಕಲ್ಪ ಮಾಡಿರ್ತಕ್ಕಂಥ ಅದರ ಗಾಳಿ. ಎನಿವೆ, ನೌ there was a man and he wanted ಏನಂತಾರೆ ಅದಕ್ಕೆ, ಮೋಕ್ಷ ಬೇಕಿತ್ತು ಅವ್ರಿಗೆ. ತುಂಬಾ ಕಷ್ಟ ಪಡ್ತಾರೆ. ಕಷ್ಟಪಟ್ಟು ಅಲ್ಲಿ ಯಾರೋ ಹೇಳ್ತಾರೆ ಹಿಮಾಲಯದ ಕಡೆ ಹೋಗಿ ಸ್ವಾಮಿ, ಅಲ್ಲಿ ಖಂಡಿತ ನಿಮ್ಗೆ ಗುರುಗಳು ಸಿಗ್ತಾರೆ ಅಂತ. ಸೊ ಅಲ್ಲಿ ಕಷ್ಟಪಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಒಬ್ರು ಗುರು ಸಿಗ್ತಾರ ಅವ್ರಿಗೆ. ಆ ಗುರುವಿನ ಸೇವೆ ಎಲ್ಲ ಮಾಡ್ತಾ ಇರ್ತಾರ ಅವರು. ಯಾವುದೇ ಒಂದು ಏನ್ ಬೇಕೋ ಅದು ಅವರಿಗೆ ತೆಕ್ಕೊಡೋದು. ಸೊ ಟೈಮಿಗೆ ಅವರಿಗೆ ಊಟ ತಿಂಡಿ ಎಲ್ಲ ಮಾಡಿಸಿ ಕೊಡೋದು. ಅಂದ್ರೆ ಊಟ ತಿಂಡಿ ಅಂದ್ರೆ ಊಟ ತಿಂಡಿ ಅಡಿಗೆ ಮಾಡೋದಲ್ಲ ನಾನು ಹೇಳೋದು. ಅಲ್ಲಿ ಹಣ್ಣು ಹಂಪಲು ಹುಡುಕಿ ತರೋದು, ನೀರು ತರೋದು, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದ್ರು. ಸೊ ಇವ್ರಿಗೆ ಗುರುಗಳಿಗೆ ನೋಡ್ತಾರೆ, 1 ದಿನ 2 ದಿನ 3 ದಿನ, ಏನಪ್ಪ ಇವರು ಸೇವೆ ಮಾಡ್ತಾ ಇದ್ದಾರೆ, ಏನಪ್ಪ ನಿನಗೆ ಬೇಕು ಅಂತ ಕೇಳ್ತಾರೆ. ನನಗೆ ಮೋಕ್ಷ ಬೇಕು ಸ್ವಾಮಿ, ಮೋಕ್ಷದ ದಾರಿ ತೋರಿಸಿ, ಮುಕ್ತಿ ದಾರಿ ತೋರಿಸಿ ಅಂತ. ನಾನು ಹೇಳ್ಕೊಡೋದಿಲ್ಲಪ್ಪ, ಅದೆಲ್ಲ ನಾಟ್ ಈಸಿ ಜಾಬ್, ಸೊ ಯು ನೀಡ್ ನಾಟ್ ಕಮ್ ಟು ಮೀ, ಯು ಗೋ ಅವೇ ಅಂತ ಹೇಳ್ತಾನೆ. ಇವನು ಬಿಡೋದಿಲ್ಲ ಅವನ ಪಾದಾನ. ಅವನ ಸೇವೆ ಮಾಡ್ತಾನೆ ಇರ್ತಾನೆ. 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಆಗತ್ತೆ. ಒಂದ್ ದಿವ್ಸ, ಏನಪ್ಪ ಇದು 6 ತಿಂಗಳಾದ್ರೂ ನೀನ್ ನನಗೆ ಬಿಡ್ತಾ ಇಲ್ಲ, ನಿನಗೆ ಏನಪ್ಪ ಬೇಕು ಅಂತ ಕೇಳಿ. ನನಗೆ ಮುಕ್ತಿಗೆ ದಾರಿ ತೋರಿಸಿ ಸ್ವಾಮಿ, ನೀವೇ ನಮ್ಮ ಗುರುಗಳು, ನಿಮ್ಮ ಪಾದವನ್ನ ಗಟ್ಟಿಯಾಗಿ ಹಿಡಿದೀನಿ ಅಂತ. ಸರಿಯಪ್ಪ ತಗೋ, ನಿನಗೆ ಒಂದ್ ಮಂತ್ರ ಕೊಡ್ತೀನಿ, ಆದ್ರೆ ಮಂತ್ರದ ಜೊತೆಗೆ ಒಂದ್ ಕಂಡೀಷನ್ ಹೇಳ್ತೀನಿ ಅಂತ. ಸೊ ಮಂತ್ರ ಕೊಡ್ತಾನೆ. ಮಂತ್ರ ಕೊಟ್ಬಿಟ್ಟು ಹೇಳ್ತಾನೆ, ನೋಡಪ್ಪ ಈ ಮಂತ್ರವನ್ನ ನೀನ್ ಜಪ ಮಾಡ್ಬೇಕು. ಎಲ್ಲಾದ್ರೂ ಜಪ ಮಾಡು, ಮನೆಯಲ್ಲಿ ಜಪ ಮಾಡು, ಟಾಯ್ಲೆಟ್ ಅಲ್ಲಿ ಜಪ ಮಾಡು, ಗಾರ್ಡನ್ ಅಲ್ಲಿ ಜಪ ಮಾಡು, ಜಂಗಲ್ ಅಲ್ಲಿ ಜಪ ಮಾಡು, ಯಾವ್ದು. ಓಕೆ, ಮಂಕಿ ಬಗ್ಗೆ ಯೋಚನೆ ಮಾಡಬಾರ್ದು. ಅವನು ಹೇಳ್ತಾನೆ, ಸರ್ ನನಗೆ ಮಂಕಿಗೆ ಸಂಬಂಧನೇ ಇಲ್ಲ, ನಾನು ಮಂಕಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ. ಓಕೆ, ವೆರಿ ಗುಡ್ ಅಂತ ಹೇಳಿ ಕಳಿಸ್ತಾನೆ. ಮನೆಗೆ ಬರ್ತಾನೆ ಖುಷಿಯಾಗಿ. ಮನೆಗೆ ಬಂದ ನಂತರ ಅಪ್ಪ ಅಮ್ಮ, ಎಲ್ಲಪ್ಪ ಹೋಗಿದ್ದೆ 6 ತಿಂಗಳು ಕಾಣಲೇ ಇಲ್ಲ ಅಂತ. ಗುರುಗಳು ಸಿಕ್ಕಿದ್ರು, ಅವರು ಮುಕ್ತಿಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಮಂತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಸರಿ ಹೋಗ್ತಾನೆ, ನಾನು ಆ ಮಂತ್ರವನ್ನು ಜಪ ಮಾಡ್ತೀನಿ ಅಂತ ರೂಮಲ್ಲಿ ಹೋಗ್ತಾನೆ. ರೂಮ್ ಒಳಗೆ ಹೋಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ತಾನೆ. ಕಣ್ಣು ಮುಚ್ಚಿ ಹೇಳ್ತಾನೆ, ಓಂ. ಆದ್ರೆ ಗುರುಗಳು ಏನ್ ಹೇಳಿದ್ದಾರೆ, ಮಂಕಿ ಬಗ್ಗೆ ಯೋಚನೆ ಮಾಡಬಾರ್ದು. ನಾನು ಮಂಕಿ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಬರೀ ಮಂತ್ರದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮತ್ತೆ ಪುನಃ ಮಂತ್ರ ಸ್ಟಾರ್ಟ್ ಮಾಡ್ತಾನೆ. ಗುರುಗಳು ಹೇಳಿದ್ದಾರೆ, ಮಂಕಿ ಬಗ್ಗೆ ಯೋಚನೆ ಮಾಡಬಾರ್ದು. ಎಲ್ಲಿ ಹೋಗ್ತಾ ಇದೆ ಸಂಕಲ್ಪ? ಮಂಕಿ ಕಡೆಗೆ ಸರ್. ಮಂಕಿ ಕಡೆಗೆ ಹೋಗ್ತಾ ಇದೆ. ಓಕೆ, ಇಲ್ಲಿ ಮಂಕಿದು ಸಂಕಲ್ಪ ಬರ್ತಾ ಇದೆ. ನಾನು ಹೋಗ್ತೀನಿ ಹೊರಗಡೆ, ಅಂಗಳದಲ್ಲಿ ಹೋಗಿ ಮರದ ಕೆಳಗೆ ಕೂತ್ಕೊಳ್ತೀನಿ ಅಂತ ಮರದ ಕೆಳಗೆ ಹೋಗಿ ಕೂತ್ಕೊಳ್ತಾನೆ. ಅಲ್ಲಿ ಕೂತ್ಕೊಂಡು ಆತ ಮತ್ತೆ ಪುನಃ ಜಪ ಸ್ಟಾರ್ಟ್ ಮಾಡ್ತಾನೆ, ಓಂ ಅಂತ. ಆ ಗುರುಗಳು ಹೇಳಿದ್ದಾರೆ, ಕೋತಿ ಬಗ್ಗೆ ಯೋಚನೆ ಮಾಡಬಾರ್ದು. ಮತ್ತೆ ಕೋತಿ ಬಂತು ಮಾಡ್ದೆ. ಇಲ್ಲೂ ಕೋತಿಗಳು ಬರ್ತಾ ಇದೆಯಲ್ಲಪ್ಪ, ಮತ್ತೆ ಇನ್ನೆಲ್ಲಿ ಹೋಗೋಣ ಅಂತ ದೂರ ಹೋಗ್ತಾನೆ. ಇನ್ನೆಲ್ಲೋ ಒಂದು ಹೊಲ ಗದ್ದೆ ಮಧ್ಯ ಭಾಗದಲ್ಲಿ ಹೋಗ್ತಾನೆ, ಇಲ್ಲಿ ಶಾಂತವಾದ ಪ್ರದೇಶದಲ್ಲಿ. ಅಲ್ಲಿ ಹೋಗಿ ಕೂತ್ಕೊಳ್ತಾನೆ, ಓಂ ಅಂತ ಶುರು ಮಾಡ್ತಾರೆ. ಗುರುಗಳು ಹೇಳಿದ್ದಾರೆ, ಮಂಕಿ ಬಗ್ಗೆ ಯೋಚನೆ ಮಾಡಬಾರ್ದು. ಏನಾಗಿದೆ? ಏನಾಯ್ತು? ಮತ್ತೆ ಹೋಯ್ತು ಕಾನ್ಸಂಟ್ರೇಷನ್. ಮತ್ತೆ ಮಂಕಿ ಬಗ್ಗೆನೇ ಯೋಚನೆ ಕಡೆ ಹೋಗ್ತಾ ಇರುತ್ತೆ. ಮೈಂಡ್ ಮಂಕಿ ಆಯ್ತು. ಹಾಗೆ ಮೈಂಡೇ ಮಂಕಿ ಆಯ್ತು. ಓಕೆ, ವೆರಿ ಗುಡ್. ಸೊ ಹಾಗೆ ನಮ್ಮ ಸಂಕಲ್ಪಗಳು ನಮ್ಮ ತಡೆಯಲ್ಲಿದೆಯಾ, ನಮ್ಮ ಕಂಟ್ರೋಲ್ ಇದೆಯಾ? ಕ್ಯಾನ್ ವಿ ಚಾನಲೈಸ್ ಅವರ್ ಮೈಂಡ್ ದ ವೇ ವಿ ವಾಂಟ್ ಇಟ್? Please come to Namaskara Mudra. 3 Omkaras, please. Om.
the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands, rub both the palms, form a cup and keep them on the eyes. Slowly open your eyes, flipping the eyelids. Namaste, God bless you all. May all of you be healthy, wealthy, wisdom filled, happy and prosperous. Have a nice day. Please take care. Om Shanti.